ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ, ಗೌರ್ಮೆಂಟ್ ಜಾಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಿಮಗೆ ಕೆಇಎ ಸರ್ವೇಯರ್ ರಿಕ್ರೂಟ್ಮೆಂಟ್ 2026 ಅಲ್ಲಿ ಕರೆದಿರೋ ಬಗ್ಗೆ ತಿಳಿಸೋಕೆ ಬಂದಿದ್ದೀನಿ ಸ್ನೇಹಿತರೆ. ಓಕೆನಾ? ಸೊ ಇನ್ನು ನೀವು ಯಾರು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇನ್ನು ಟೆಲಿಗ್ರಾಮ್ ವಾಟ್ಸ್ಆಪ್ ಗ್ರೂಪ್ ಕೂಡ ಜಾಯ್ನ್ ಆಗ್ಬೋದು. ಲೇಟೆಸ್ಟ್ ಅಪ್ಡೇಟ್ಸ್ ನ ಬಿಡ್ತಾ ಇರ್ತೀವಿ ಸ್ನೇಹಿತರೆ. ಸೊ ಲಿಂಕ್ ನ ಡಿಸ್ಕ್ರಿಪ್ಷನ್ ಕೊಡ್ತೀನಿ, ಚೆಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ನ್ಯೂ ಗೌರ್ಮೆಂಟ್ ಜಾಬ್ ಅಲರ್ಟ್ .com ಅಂತ ಸರ್ಚ್ ಮಾಡಿದ್ರೆ ಸಾಕು, ಈ ಒಂದು ವೆಬ್ಸೈಟ್ ಸಿಗುತ್ತೆ. ಇದರಲ್ಲಿ ಕೆಇಎ ಅಂತ ಸರ್ಚ್ ಮಾಡಿದ್ರೆ ಸಾಕು, ಈ ಒಂದು ಪೋಸ್ಟ್ಗಳು ಸಿಗುತ್ತೆ. ಸೊ ಕೆಇಎದಲ್ಲಿ 750 ಲ್ಯಾಂಡ್ ಸರ್ವೇಯರ್ ವೇಕೆನ್ಸಿ ಕರೆದಿದ್ದಾರೆ ಸ್ನೇಹಿತರೆ. ಓಕೆನಾ? ಸೊ ಸರ್ವೇಯರ್ ಭೂ ಮಾಪಕ ಓಕೆನಾ? ಸೊ 750 ಸರ್ವೇಯರು ಭೂಮಾಪಕ ಹುದ್ದೆಯನ್ನು ಕರೆದಿದ್ದಾರೆ. ಡಿಪಾರ್ಟ್ಮೆಂಟ್ ಆಫ್ ಲ್ಯಾಂಡ್ ರೆಕಾರ್ಡ್ಸ್, ಸರ್ವೆ ಸೆಟಲ್ಮೆಂಟ್ಸ್ ಅಂಡ್ ಲ್ಯಾಂಡ್ ರೆಕಾರ್ಡ್ಸ್ ಅಲ್ಲಿ ಕರೆದಿರುವಂತದ್ದು. ಓಕೆನಾ? ಸೊ ಗೌರ್ಮೆಂಟ್ ಆಫ್ ಕರ್ನಾಟಕ ಇಂದ ಕರೆದಿರುವಂತದ್ದು. ಈ ಒಂದು ಹುದ್ದೆಗೆ ಯಾರೆಲ್ಲ ಅಪ್ಲಿಕೇಶನ್ ಅಪ್ಲೈ ಮಾಡಬಹುದು, ಯಾವತ್ತು ಲಾಸ್ಟ್ ಡೇಟು, ಪ್ರತಿಯೊಂದು ಡೀಟೇಲ್ಸ್ ತಿಳಿಸ್ಕೊಡ್ತೀನಿ ಸತ್ರ, ಚೆಕ್ ಮಾಡ್ಕೊಳ್ಳಿ ಸತ್ರ. ಓಕೆನಾ? ಸೊ ಇದು ಹುದ್ದೆ ಒಂದು ಗ್ರೂಪ್ ಸಿ ಹುದ್ದೆ ಆಗಿರುತ್ತೆ. 750 ವೇಕೆನ್ಸಿಗಳಿದಾವೆ ಸತ್ರ. ಇದರಲ್ಲಿ RPC ಆಲ್ ಓವರ್ ರೆಗ್ಯುಲರ್ ಕ್ರೇಡರ್ಗೂ ಒಂದು 560 ಹುದ್ದೆಗಳಿದಾವೆ. ಕಲ್ಯಾಣ ಕರ್ನಾಟಕ ಕೇಡರ್ಗೆ 190 ಹುದ್ದೆಗಳಿದಾವೆ ಸತ್ರ. ಓಕೆನಾ? ಸೊ ಕಲ್ಯಾಣ ಕರ್ನಾಟಕ ಅಂತ ಹೇಳಿದ ತಕ್ಷಣ ಸೊ 371J ಯಾರೆಲ್ಲ ಇದ್ದೀರಾ ಅಂತ ಒಂದು ಅಭ್ಯರ್ಥಿಗಳಿಗೆ 190 ಹುದ್ದೆಗಳಿದಾವೆ ಸದ್ರೆ. ಇನ್ನು ಮಿಕ್ಕಿದವ್ರಿಗೆ 560 ಹುದ್ದೆಗಳು. ಓಕೆನಾ? ಸೊ ಹಾಗೆ ಇದು ಅಪ್ಲಿಕೇಶನ್ ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ಅಪ್ಲೈ ಮಾಡ್ಬೇಕಾಗಿರುತ್ತೆ. ಸ್ಯಾಲ್ರಿ ಬಂದು 37,500 ರೂಪಾಯಿಂದ ಹಿಡಿದು 76,100 ರೂಪಾಯಿವರೆಗೂ ಸ್ಯಾಲ್ರಿ ಇದೆ ಸದ್ರೆ. ಇನ್ನು ಜಾಬ್ ಲೊಕೇಶನ್ ಬಂದು ಕರ್ನಾಟಕ ಆಗಿರುತ್ತೆ ಸದ್ರೆ. ಸೊ ಅಫಿಷಿಯಲ್ ವೆಬ್ಸೈಟ್ ಬಂದು cet.online.karnataka.gov.in/KEA ಈ ಒಂದು ವೆಬ್ಸೈಟ್ ಅಲ್ಲಿ ಸಿಗುತ್ತೆ ಸತ್ರ. ಓಕೆನಾ? ಸೊ ಲಾಸ್ಟ್ ಡೇಟ್ ಬಂದು 7 ಆಗಸ್ಟ್ 2026 ಲಾಸ್ಟ್ ಡೇಟ್ ಆಗಿರುತ್ತೆ. ಸೊ ಲಾಸ್ಟ್ ಡೇಟ್ ಫೀ ಪೇ ಮಾಡೋದಕ್ಕೆ 10 ಆಗಸ್ಟ್ 2026 ಇರುತ್ತೆ ಸತ್ರ. ಸೊ ಇದ್ರದ್ದು ಏನು ಡೀಟೇಲ್ಸ್ ಅನ್ನೋದನ್ನ ಫುಲ್ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ ಸತ್ರ. ಸೊ ಈಗಾಗಲೇ ತಿಳಿಸಿದಾಗೆ 750 ಹುದ್ದೆಗಳಿದಾವೆ. 560 ರೆಗ್ಯುಲರ್ ಕೇಡರು, 190 ಕಲ್ಯಾಣ ಕರ್ನಾಟಕ ಕೇಡರ್. ಓಕೆನಾ? ಸೊ ಅದಂತರ ಎಜುಕೇಶನ್ ಕ್ವಾಲಿಫಿಕೇಶನ್ ನೋಡೋದಾದ್ರೆ, ಕ್ಯಾಂಡಿಡೇಟ್ ಶುಡ್ ಪೊಸೆಸ್ ಎನಿ ಫಾಲೋಯಿಂಗ್ ಕ್ವಾಲಿಫಿಕೇಶನ್. ಓಕೆನಾ? ಸೊ ಡಿಗ್ರಿ ಇನ್ ಸಿವಿಲ್ ಇಂಜಿನಿಯರಿಂಗ್ ಆರ್ ಎನಿ ಇಂಜಿನಿಯರಿಂಗ್ ಆರ್ ಟೆಕ್ನಾಲಜಿ ಡಿಸಿಪ್ಲಿನ್, AMIE ಕ್ವಾಲಿಫಿಕೇಶನ್ ಇನ್ ಇಂಜಿನಿಯರಿಂಗ್. ಓಕೆನಾ? ಅಥವಾ BSc ಇನ್ ಮ್ಯಾಥಮೆಟಿಕ್ಸ್, ಫಿಸಿಕ್ಸ್, ಕಂಪ್ಯೂಟರ್ ಸೈನ್ಸ್, ಇನ್ಫಾರ್ಮೇಶನ್ ಟೆಕ್ನಾಲಜಿ, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್, ಇನ್ಸ್ಟ್ರುಮೆಂಟೇಶನ್ ಆರ್ ಅಗ್ರಿಕಲ್ಚರ್. ಇದಿಷ್ಟರಲ್ಲಿ ನೀವು ಮಾಡಿರುವಂತಹ ಅಭ್ಯರ್ಥಿಗಳಾಗಿದ್ರು ಕೂಡ ಅಪ್ಲಿಕೇಶನ್ ಅಪ್ಲೈ ಮಾಡಬಹುದು ಅಂತ ಕೊಟ್ಟಿದ್ದಾರೆ. ಮತ್ತು ಡಿಪ್ಲೊಮಾ ಇನ್ ಎನಿ ಬ್ರಾಂಚ್ ಆಫ್ ಇಂಜಿನಿಯರಿಂಗ್ ಆರ್ ಟೆಕ್ನಾಲಜಿ. ಓಕೆನಾ? ಕ್ಯಾಂಡಿಡೇಟ್ಸ್ ಹೂ ಆರ್ ಸ್ಟಿಲ್ ಪರ್ಸ್ಯೂಯಿಂಗ್, ಯಾರೆಲ್ಲ ಇನ್ನೂ ಓದ್ತಾ ಇದ್ದೀರಾ ಅಂತ ಒಂದು ಅಭ್ಯರ್ಥಿಗಳು ಎಲಿಜಿಬಲ್ ಇಲ್ಲ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ ಸತ್ರ. ಓಕೆನಾ? ಸೊ ಹಾಗೆ ನ್ಯಾಷನಾಲಿಟಿ ಮತ್ತು ಎಲಿಜಿಬಿಲಿಟಿ ನೋಡೋದಾದ್ರೆ ಇಂಡಿಯನ್ ಆಗಿರಬೇಕು, ಫಿಸಿಕಲಿ ಫಿಟ್, ಮೆಂಟಲಿ ಫಿಟ್ ಆಗಿರುವಂತ ಅಭ್ಯರ್ಥಿಗಳು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ. ಇದ್ರದ್ದು ಏಜ್ ಲಿಮಿಟ್ ಬಂದು ಜನರಲ್ ಮೆರಿಟ್ಗೆ 40 ವರ್ಷ, 2A 2Bಗೆ 43 ವರ್ಷ, SC ST ಕ್ಯಾಟಗರಿ 1ಗೆ 45 ವರ್ಷ ಇದೆ ಸತ್ರ. ಓಕೆನಾ? ಸೊ ಅಡಿಷನಲ್ ಏಜ್ ರಿಲ್ಯಾಕ್ಸೇಷನ್ಸ್ ಇರುತ್ತೆ ಸತ್ರ. ಸೊ ಯಾರೆಲ್ಲ ಅಂತ ಹೇಳಿದ್ರೆ ಗೌರ್ಮೆಂಟ್ ಎಂಪ್ಲಾಯೀಸು, ಎಕ್ಸ್ ಸರ್ವಿಸ್ ಮ್ಯಾನು, ವಿಡೋಸು, PWD ಕ್ಯಾಂಡಿಡೇಟ್ಸು, NCC ಸೂಪರ್ವೈಸರ್ಸ್ ಅಂಡ್ ಅದರ್ ಎಲಿಜಿಬಲ್ ಕ್ಯಾಟಗರೀಸ್. ಓಕೆನಾ? ಸೊ ಇದಿಷ್ಟು ಗಮನದಲ್ಲಿ ಇಟ್ಕೊಂಡು ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ. ಹಾಗೆ ಸ್ಯಾಲ್ರಿ ನೋಡೋದಾದ್ರೆ 37,000ದಿಂದ 76,000ವರೆಗೂ ನಿಮ್ಗೆ ಸ್ಯಾಲ್ರಿ ಸಿಗುತ್ತೆ. ಬೇಸಿಕ್ ಬಂದು 37,000 ಇರುತ್ತೆ ಸತ್ರ. ಓಕೆನಾ? ಸೊ DA ಇರುತ್ತೆ, HRA ಇರುತ್ತೆ, ಮೆಡಿಕಲ್ ಬೆನಿಫಿಟ್ಸ್, ಪೆನ್ಷನ್ ಬೆನಿಫಿಟ್ಸ್, ಆನ್ಯುವಲ್ ಇನ್ಕ್ರಿಮೆಂಟ್, ಪೇಡ್ ಲೀವ್ ಎಲ್ಲದೂ ಕೂಡ ಇರುತ್ತೆ ಸದ್ರೆ. ಮತ್ತು ಕರ್ನಾಟಕ ಗೌರ್ಮೆಂಟ್ ಅಲೋಯನ್ಸ್ ಕೂಡ ಇರುತ್ತೆ ಸದ್ರ. ಓಕೆನಾ? ಸೊ ಇನ್ನು ಅಪ್ಲಿಕೇಶನ್ ಫೀ ನೋಡೋದಾದ್ರೆ, ಜನರಲ್ 2A 2B 3A 3Bಗೆ 750 ರೂಪಾಯಿ ಅಪ್ಲಿಕೇಶನ್ ಫೀ ಇದೆ. SC ST ಕ್ಯಾಟಗರಿ 1, ಎಕ್ಸ್ ಸರ್ವಿಸ್ ಮ್ಯಾನು, ಥರ್ಡ್ ಜೆಂಡರ್ ಅಂದ್ರೆ ಟ್ರಾನ್ಸ್ಜೆಂಡರ್ಗೆ 500 ರೂಪಾಯಿ ಇರುತ್ತೆ ಸದ್ರೆ. ಮತ್ತು PWD ಸ್ಪೆಷಲ್ ಪೇಗೆ 250 ರೂಪಾಯಿ ಇರುತ್ತೆ ಸದ್ರೆ. ಸೊ ಇದಿಷ್ಟು ಇರುತ್ತೆ. ಒಂದ್ಸತಿ ಫೀನ ಪೇ ಮಾಡಿದ್ರೆ ಇದು ನಾನ್ ರಿಫಂಡಬಲ್ ಆಗಿರುತ್ತೆ ಸತ್ರ. ಸೊ ಫೀ ಪೇ ಮಾಡಿದ್ರೆ ರಿಫಂಡ್ ನಿಮಗೆ ಸಿಗೋದಿಲ್ಲ. ಓಕೆನಾ? ಇದು ಗಮನದಲ್ಲಿ ಇರಲಿ. ಹಾಗೆ ಯಾವ ರೀತಿ ಸೆಲೆಕ್ಷನ್ ಪ್ರೊಸೆಸ್ ಇರುತ್ತೆ ಅಂತ ಹೇಳಿದ್ರೆ, ಆಫ್ಲೈನ್ OMR ರಿಟರ್ನ್ ಎಕ್ಸಾಮಿನೇಷನ್ ಇರುತ್ತೆ, ಕನ್ನಡ ಲ್ಯಾಂಗ್ವೇಜ್ ಟೆಸ್ಟ್ ಇರುತ್ತೆ, ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರುತ್ತೆ, 2 ಇಯರ್ ಪ್ರೊಬೇಷನ್ ಇರುತ್ತೆ, ಮತ್ತು ಡಿಪಾರ್ಟ್ಮೆಂಟಲ್ ಸರ್ವೆ ಟ್ರೈನಿಂಗ್ ಎಕ್ಸಾಮಿನೇಷನ್ ಕೂಡ ಇರುತ್ತೆ ಸರ್. ಓಕೆನಾ? ಸೊ ಲ್ಯಾಂಗ್ವೇಜ್ ಟೆಸ್ಟ್ ಯಾರಿಗೆ ಅಂತ ಹೇಳಿದ್ರೆ, ಯಾರೆಲ್ಲ ಕನ್ನಡನ ಓದಿಲ್ಲ 10ನೇ ಕ್ಲಾಸ್ ವರ್ಗುನು ಅಂತ ಒಂದು ಅಭ್ಯರ್ಥಿಗಳಿಗೆ ಈ ಒಂದು ಲ್ಯಾಂಗ್ವೇಜ್ ಟೆಸ್ಟ್ ಇರುತ್ತೆ. ಸೊ ಅದಾದ ನಂತರ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರುತ್ತೆ, 2 ಇಯರ್ಸ್ ಪ್ರೊಬೇಷನ್ ಮತ್ತು
ಟ್ರೈನಿಂಗ್ ಎಕ್ಸಾಮಿನೇಷನ್ ಕೂಡ ಇರುತ್ತೆ ಸ್ನೇಹಿತರೆ. ಪ್ರೊಫೆಷನಲ್ಲಿ ಏನ್ ಕಲ್ತಿರ್ತಾರೆ ಅದರದ್ದು ಒಂದು ಎಕ್ಸಾಮ್ ಕೊಡ್ತಾರೆ. ಸೊ ಆ ಎಕ್ಸಾಮ್ ಕ್ಲಿಯರ್ ಮಾಡ್ಕೋಬೇಕಾಗುತ್ತೆ ಮತ್ತೆ. ಓಕೆನಾ? ಸೊ ಈ ರೀತಿ ಇದೆ. ಮತ್ತು ಏನು ಎಕ್ಸಾಮ್ ಪ್ಯಾಟರ್ನ್ ಅಂತ ಹೇಳಿದ್ರೆ, ಪೇಪರ್ 1 ಅಲ್ಲಿ ನಿಮಗೆ ಜನರಲ್ ನಾಲೆಜ್ ಇರುತ್ತೆ, 100 ಮಾರ್ಕ್ಸ್ 2 ಅವರ್ಸ್ ಇರುತ್ತೆ ಸ್ನೇಹಿತರೆ. ಪೇಪರ್ 2 ಅಲ್ಲಿ ಸರ್ವೇಯರ್ ಸ್ಪೆಸಿಫಿಕ್ ಸಬ್ಜೆಕ್ಟ್ ಇರುತ್ತೆ. ಸೊ 100 ಮಾರ್ಕ್ಸ್ 2 ಅವರ್ಸ್ ಇರುತ್ತೆ. ಟೋಟಲ್ 200 ಮಾರ್ಕ್ಸ್. ಓಕೆನಾ? ಸೊ ಇದರಲ್ಲಿ ನೆಗೆಟಿವ್ ಮಾರ್ಕಿಂಗ್ ಕೂಡ ಇರುತ್ತೆ 0.25. ಓಕೆನಾ? ಸೊ ಎವ್ರಿ ಇನ್ಕರೆಕ್ಟ್ ಮಾರ್ಕ್ಸ್ಗೆ ಒಂದು 0.25 ಮಾರ್ಕ್ಸ್ ನಿಮಗೆ ಕಟ್ ಮಾಡ್ತಾರೆ ಸ್ನೇಹಿತರೆ. ಆಗ ಏನ್ ಸಿಲೆಬಸ್ ಅಂತ ಹೇಳಿದ್ರೆ, ಮ್ಯಾಥಮೆಟಿಕ್ಸ್, ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್, ಜಿಯೋಮೆಟ್ರಿ, ಸ್ಟ್ಯಾಟಿಸ್ಟಿಕ್ಸ್, ಫಿಸಿಕ್ಸ್, ಜಿಯೋಗ್ರಫಿ, ಮಾಡರ್ನ್ ಸರ್ವೆ ಟೆಕ್ನಿಕ್ಸ್, GPS, GDPS, GNSS, GIS, ರಿಮೋಟ್ ಸೆನ್ಸಿಂಗ್, ಡ್ರೋನ್ ಸರ್ವೆ, ಫೋಟೋಗ್ರಮೆಟ್ರಿ, ಈ ರೀತಿ ಹಲವಾರು ಇದಾವೆ. ಸೊ ಹಾಗೆ ಡಾಕ್ಯುಮೆಂಟ್ ಯಾವ್ದು ಬೇಕು ಅಂತ ಹೇಳೋದಾದ್ರೆ, ಆಧಾರ್ ಕಾರ್ಡು, SSLC ಮಾರ್ಕ್ಸ್ ಕಾರ್ಡು, ಡಿಗ್ರಿ, ಡಿಪ್ಲೊಮಾ ಮಾರ್ಕ್ಸ್ ಕಾರ್ಡ್ಸ್, ಮತ್ತು ಕ್ಯಾಸ್ಟ್ ಸರ್ಟಿಫಿಕೇಟ್, ಇನ್ಕಮ್ ಸರ್ಟಿಫಿಕೇಟ್, ರೂರಲ್ ರಿಸರ್ವೇಶನ್ ಸರ್ಟಿಫಿಕೇಟ್, ಕನ್ನಡ ಮೀಡಿಯಂ ಸರ್ಟಿಫಿಕೇಟ್, ಎಕ್ಸರ್ವಿಸ್ ಮ್ಯಾನ್ ಸರ್ಟಿಫಿಕೇಟ್, ಡಿಸಬಿಲಿಟಿ ಸರ್ಟಿಫಿಕೇಟ್, ಆರ್ಟಿಕಲ್ 371J ಸರ್ಟಿಫಿಕೇಟ್, ಪಾಸ್ಪೋರ್ಟ್ ಸೈಜ್ ಫೋಟೋ, ಸಿಗ್ನೇಚರ್, ಇದಿಷ್ಟು ಬೇಕಾಗಿರುತ್ತೆ ಸ್ನೇಹಿತರೆ. ಓಕೆನಾ? ಸೊ ಇದಿಷ್ಟು ಡಾಕ್ಯುಮೆಂಟ್ಸ್ ಇಲ್ಲ ಅಂತ ಹೇಳಿದ್ರೆ ನೀವು ಚೆಕ್ ಮಾಡ್ಕೊಂಡು ಅಪ್ಲಿಕೇಶನ್ಸ್ ನ ಅಪ್ಲೈ ಮಾಡ್ಕೊಳ್ಳಿ. ಯಾವ್ದಾವ್ದು ನಿಮಗೆ ಅಪ್ಲಿಕಬಲ್ ಇರುತ್ತೋ ಆ ಒಂದು ಸರ್ಟಿಫಿಕೇಟ್ಸ್ ಮಿನಿಮಮ್ ಇರಲೇಬೇಕಾಗಿರುತ್ತೆ ಸ್ನೇಹಿತರೆ. ಓಕೆನಾ? ಸೊ ಮಿನಿಮಮ್ ಅಂತ ಹೇಳಿದ್ರೆ SSLC, ಡಿಗ್ರಿ, ಕ್ಯಾಸ್ಟ್ ಇನ್ಕಮ್, ಕನ್ನಡ ಮೀಡಿಯಂ ಆಗಿದ್ರೆ ಕನ್ನಡ ಮೀಡಿಯಂ, ಡಿಸಬಿಲಿಟಿ ಆಗಿದ್ರೆ ಡಿಸಬಿಲಿಟಿ, ಮತ್ತು 371J. ಸೊ ಇದಿಷ್ಟು ಇಟ್ಕೊಂಡಿರ್ಬೇಕಾಗುತ್ತೆ ಸ್ನೇಹಿತರೆ. ಇಟ್ಕೊಂಡು ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ, ನಿಮ್ಗೆ ಹೆಲ್ಪ್ಫುಲ್ ಆಗುತ್ತೆ ಸ್ನೇಹಿತರೆ. ಓಕೆನಾ? ಸೊ ಹಾಗೆ ನಿಮ್ಗೆ ಏನಾದ್ರು ಡೌಟ್ಸ್ ಇತ್ತು ಅದರಲ್ಲಿ ಕಮೆಂಟ್ ಮಾಡಿ, ಕಮೆಂಟ್ ಕೂಡ ತಿಳಿಸ್ಕೊಡ್ತೀನಿ. ಹಾಗೆ ಈ ಒಂದು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇನ್ನು ಅಪ್ಲೈ ಆನ್ಲೈನ್ ಅಂತ ಏನಿದೆ, ಈ ಒಂದು ಲಿಂಕ್ ನ ಕ್ಲಿಕ್ ಮಾಡ್ಕೊಂಡ್ರೆ ಸಾಕು, ಡೈರೆಕ್ಟ್ ಆಗಿ ಓಪನ್ ಆಗುತ್ತೆ. ಸೊ ಇದರಲ್ಲಿ ನೀವು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದು. ಇಲ್ಲಿ ಬಂದು ನಿಮಗೆ ನೇಮಕಾತಿ ಅನ್ನೋದ್ರಲ್ಲಿ ಕ್ಲಿಕ್ ಮಾಡ್ಕೊಂಡು, ಸೊ ಇಲ್ಲಿ ಭೂಮಾಪಕ ನೇಮಕಾತಿ ಅಂತ ಏನಿದೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಕ್ಲಿಕ್ ಮಾಡ್ಕೊಂಡ್ರೆ ಡೈರೆಕ್ಟ್ ಆಗಿ ಓಪನ್ ಆಗುತ್ತೆ ಸ್ನೇಹಿತರೆ. ಇದು RBC ಹುದ್ದೆಗಳಿರುತ್ತೆ, ನೇಮಕಾತಿ ಅರ್ಜಿ ಲಿಂಕ್. ಸೊ ಕ್ಲಿಕ್ ಮಾಡಿದ್ರೆ ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ಯೂಸರ್ ನೇಮ್, ಪಾಸ್ವರ್ಡ್ ಕೊಟ್ಟು ನೀವು ರಿಜಿಸ್ಟರ್ ಆಗಬೇಕಾಗಿರುತ್ತೆ. ಓಕೆನಾ? ಸೊ ಅಥವಾ ರಿಜಿಸ್ಟರ್ ವಿತ್ ಡಿಜಿಲಾಕರ್, ಇದ್ರ ಮುಖಾಂತರ ಕೂಡ ನೀವು ಲಾಗಿನ್ ಆಗಿರ್ಬೋದಾಗಿರುತ್ತೆ. ಸೊ ಡಿಜಿಲಾಕರ್ ಇಂದ ಅಂತ ಹೇಳಿದ್ರೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಆಧಾರ್ ನಂಬರ್ ಸಂಖ್ಯೆ ಕೊಟ್ಟು OTP ಕೊಟ್ಟು ರಿಜಿಸ್ಟರ್ ಮಾಡ್ಕೋಬೋದಾಗಿರುತ್ತೆ ಸ್ನೇಹಿತರೆ. ಡೈರೆಕ್ಟ್ ಆಗಿ ಆಧಾರ್ ಅಲ್ಲಿ ಏನ್ ನೇಮ್ ಇದೆಯೋ ಅದೇ ನೇಮು ನಿಮ್ಗೆ ಅಲ್ಲಿ ರಿಫ್ಲೆಕ್ಟ್ ಆಗ್ತಾ ಇರುತ್ತೆ. ಓಕೆನಾ? ಸೊ ಇನ್ನು ಅಫಿಷಿಯಲ್ ನೋಟಿಫಿಕೇಶನ್ಸ್ ನೋಡ್ಬೇಕು ಅಂತ ಹೇಳಿದ್ರೆ ಇಲ್ಲಿ ಇದೆ. ಸೊ ಈ ಒಂದು ನೋಟಿಫಿಕೇಶನ್ ನೀವು ಕ್ಲಿಕ್ ಮಾಡ್ಕೊಂಡು ನೋಡ್ಕೋಬೋದಾಗಿರುತ್ತೆ. ಸೊ ನಿಮ್ಗೆ ಏನಾದ್ರು ಡೌಟ್ಸ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ, ಕಮೆಂಟ್ ಕೂಡ ತಿಳಿಸ್ಕೊಡ್ತೀರಿ. ಹಾಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇನ್ನಷ್ಟು ಮಾಹಿತಿಗೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಅಪ್ಡೇಟ್ಸ್ ಕೂಡ ಸಿಗ್ತಾ ಇರ್ತವೆ ಸ್ನೇಹಿತರೆ. ಓಕೆ? ಸೊ ಇನ್ನು ಲಾಸ್ಟ್ ಡೇಟ್ ಹತ್ರದಲ್ಲಿ ಇರುವಂತಹ ಪೋಸ್ಟ್ಗಳು ಇಲ್ಲಿ ಲಿಸ್ಟ್ ಆಗಿ ಬರ್ತಾ ಇದಾವೆ. ಸೊ ಇದನ್ನ ನೋಡ್ಕೊಂಡು ನೀವು ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ ಸ್ನೇಹಿತರೆ. ಓಕೆನಾ? ಸೊ ಇದಿಷ್ಟು ಈ ಒಂದು ತಿಳಿಸ್ಕೊಡಿದ್ದೀನಿ. ಧನ್ಯವಾದಗಳು ಸ್ನೇಹಿತರೆ.